ಸೆಕ್ಷನ್ 64 ಅಡಿಯಲ್ಲಿ ತನಿಖೆ ನಡೆಯುತ್ತಿದ್ರೂ ಶರಾವತಿ ಸಂಸ್ಥೆಗೆ ಕೋರ್ಟ್ ಸ್ಟೇಗೆ ಮುಂದಾಗಿದ್ಯಾಕೆ? ಫೋರ್ಜರಿ ಸಹಿ, ಸುಳ್ಳು ದಾಖಲೆ ಆರೋಪ. ಸಹ್ಯಾದ್ರಿ ಅಡಿಕೆ ಸಂಘ ಸಂಕಷ್ಟದಲ್ಲಿ. ಎರಡನೆಯ ಎಫ್ಐಆರ್ ದಾಖಲು. ಸಹ್ಯಾದ್ರಿ ಶೇರ್ ಹಾಗೂ ಎಫ್ಟಿಗೆ ಬೀಳುತ್ತಾ ಬರೆ. ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘದ ವಿರುದ್ಧ ರೈತರೊಬ್ಬರು ಗಂಭೀರವಾದ ಆರೋಪಗಳನ್ನು ಮಾಡಿದ್ದು, ನಕಲಿ ದಾಖಲೆಗಳು ಹಾಗೂ ಫೋರ್ಜರಿ ಸಹಿಯ ಆಧಾರದ ಮೇಲೆ ತಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಮಾನಸಿಕ ಹಾಗೂ ಆರ್ಥಿಕ ಹಿಂಸೆಯನ್ನ ನೀಡಲಾಗಿದೆ ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನಾನು ಅಮಾಯಕ ಎಂದ ವಿಜಯ್ ದೇವ್. ಅಮಾಯಕನ ಕೋರ್ಟ್ ಸ್ಟೇ ವಜಾಗೊಳಿಸಿದ ಹೈಕೋರ್ಟ್. ನಾನು ಅಧ್ಯಕ್ಷರ ಹತ್ರ ಹೇಳಿದೆ, ನಮ್ಮ ಮನೆ ತೋಟದ ಹತ್ರ ಸ್ಟೇ ಬೇಡ ಕಂಡ್ರೆ ಎನ್ಕ್ವೈರಿಯೇ ಆಗಲಿ, ಅದು ಎಂತ ಆಗ್ತದೆ ಆಗಲಿ. ಈ ದೂರಿನ ಪ್ರಕಾರ 2003ರಲ್ಲಿ ಸಂಘದ ಷೇರುದಾರರಾಗಿದ್ದ ರೈತರು ಆರಂಭದಲ್ಲಿ 25,000 ಸಾಲ ಪಡೆದು ನಂತರ ಅದನ್ನು ನವೀಕರಿಸಿ ಪಡೆದ ಸಾಲವನ್ನ ಅಸಲು ಹಾಗೂ ಬಡ್ಡಿ ಸಮೇತ ಸಂಪೂರ್ಣವಾಗಿ ತೀರಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಸಾಲ ಮುಕ್ತರಾದ ಬಳಿಕವೂ ಸಂಘದ ಅಧ್ಯಕ್ಷರು ಹಾಗೂ ಇತರ ಅಧಿಕಾರಿಗಳು ತಮ್ಮ ಸಹಿಯನ್ನ ನಕಲಿ ಮಾಡಿ 3.65 ಲಕ್ಷ ಸಾಲ ಪಡೆದಂತೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಬಳಿಕ ಸುಮಾರು 24.97 ಲಕ್ಷ ಬಾಕಿ ಇದೆ ಎಂದು ಡಿಆರ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ದಾಖಲೆಗಳ ಆಧಾರದಲ್ಲಿ ತಮ್ಮ ಆಸ್ತಿಯನ್ನ ಹರಾಜು ಮಾಡುವ ಹಂತಕ್ಕೂ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಇದೇ ರೀತಿಯ ಪ್ರಕರಣಗಳು ಇನ್ನೂ ಹಲವು ರೈತರ ಮೇಲೂ ದಾಖಲಾಗಿದ್ದು, ಸುಮಾರು 50ಕ್ಕೂ ಹೆಚ್ಚು ನಾಗರಿಕರು ಸಹಕಾರ ಆಯುಕ್ತರಿಗೆ ದೂರು ಸಲ್ಲಿಸಿರುವ ಹಿನ್ನೆಲೆ ಸಹಕಾರ ಕಾಯ್ದೆಯ ಸೆಕ್ಷನ್ 64 ಅಡಿಯಲ್ಲಿ ತನಿಖೆಯನ್ನ ಆದೇಶಿಸಲಾಗಿದೆ ಎಂದು ಹೇಳಲಾಗಿದೆ. ಈ ಕುರಿತು ತೀರ್ಥಹಳ್ಳಿ ಪೊಲೀಸ್ ಠಾಣೆ ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮಗಳನ್ನು ಕೈಗೊಳ್ಳದ ಕಾರಣ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ತಿಳಿಸಿದ್ದಾರೆ. ಆರೋಪಿತರ ವಿರುದ್ಧ ದಾಖಲೆ ಫೋರ್ಜರಿ, ಮೋಸ, ವಂಚನೆ ಹಾಗೂ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ ಆರೋಪಗಳಡಿ ಕಾನೂನು ಕ್ರಮಗಳನ್ನು ಜರುಗಿಸಿ ತಮಗಾದ ಮಾನಸಿಕ ಮತ್ತು ಆರ್ಥಿಕ ನಷ್ಟಕ್ಕೆ ನ್ಯಾಯ ಒದಗಿಸುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.